ಸ್ನೇಹಿತರೆ, ಎಷ್ಟೋ ಜನಗಳಿಗೆ ಮನೆ ಕಟ್ಟೋದು ಹೇಗೆ ಅನ್ನೋದೇ ಕೆಲವೊಂದು ಗೊತ್ತಿರಲಿಲ್ಲ. ಸ್ವಲ್ಪ ನಾಲೆಡ್ಜ್ ಸಿಕ್ತು ಅಂತಂದರೆ ಏನೇನೋ ಮಾಡೋಕ್ಕೆ ಹೋಗ್ತಾರೆ, ಎಲ್ಲ ಹಾಳು ಮಾಡ್ಕೊಳ್ತಾರೆ. ಮೊನ್ನೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿಬಿಟ್ಟು, ಸರ್ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ತುಂಬ ಹೇಳ್ತಾ ಇದ್ದೀರಾ, ಕೆಲವೊಂದು ವಿಚಾರಗಳಲ್ಲಿ ತುಂಬ ಹೇಳಿದ್ದೀರಾ, ಫೌಂಡೇಶನ್ ಇದೆಯಲ್ಲ, ಬಟ್ ನನಗೆ ಮನೆ ಕಟ್ಟಬೇಕಾದ್ರೆ ಸ್ಟಾರ್ಟಿಂಗ್ ಫೌಂಡೇಶನ್ ತನಕ ಏನೇನು ಕೆಲಸ ಬರುತ್ತೆ, ಹೇಗೆ ಬರುತ್ತೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಸಪ್ರೇಟ್ ವೀಡಿಯೋ ಮಾಡಿಕೊಡಿ ಅಂತ ಕೇಳಿದರು. ಹಾಗಾಗಿ ನಾನಿವತ್ತು ಫೌಂಡೇಶನ್ ಹೇಗೆ ಮಾಡೋದು ಅಪ್ ಟು ನಿಮಗೇನು ಅಂದರೆ ಸೈಟ್ ಕ್ಲೀನಿಂಗ್ ತಗೊಂಡು ಹಿಡಿದು ಪ್ಲಿಂತ್ ಹಾಕೋ ತನಕ ಏನೇನು ಕೆಲಸ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಪುಟ್ಟದ ಒಂದು ವೀಡಿಯೋ ಮಾಡಿ ನಿಮ್ಗೆ ತೋರಿಸೋಣ. ಯಾಕೆಂದರೆ ನಿಮಗೂ ನಾಲೆಡ್ಜ್ ಅದು ಗೊತ್ತಾದರೆ, ನಾನು ತುಂಬ ವೀಡಿಯೋಗಳಲ್ಲಿ ವಾಸ್ತು ಬಗ್ಗೆ ಎಲ್ಲ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಫೌಂಡೇಶನ್ ಬಗ್ಗೆ ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಸೈಟ್ ಕನ್ಸ್ಟ್ರಕ್ಷನ್ ಅಂತ ಮಾಡಿಬಿಟ್ಟು ಸೈಟಿಂದ ನಾವು ಮಾರ್ಕಿಂಗ್ ಅಂತ ಮಾಡ್ತೀವಿ. ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಇಂಜಿನಿಯರ್ನ ಭೇಟಿ ಮಾಡಿರ್ತೀವಿ. ಪ್ಲ್ಯಾನ್ಗಳಾಗಿರುತ್ತೆ, ಪ್ರತಿಯೊಂದು 3D ಡಿಸೈನ್ಸ್ ಪ್ರತಿಯೊಂದು ಆಗಿರುತ್ತೆ. ಎಷ್ಟೋ ಜನ ಅರ್ಜೆಂಟ್ ನನ್ನ ಬಳಿನೇ ಬರ್ತಾರೆ. ಏನಂತ, ಸರ್ ನಾಳೆ ಪ್ಲ್ಯಾನು ಶುರು ಮಾಡಿಬಿಡ್ಬೇಕು, ಮನೆ ಮಾಡಿ ಮುಗಿಸ್ಕೊಡ್ಬೇಕು, ನನಗೆ ಪ್ಲ್ಯಾನ್ ಕೊಟ್ಬಿಡಿ, 1 ಡೇನಲ್ಲಿ ಪ್ಲ್ಯಾನ್ ಕೊಡಿ. ಸರ್ ಅದು ಹೆಂಗೆ ಸಾಧ್ಯ? ಲೈಫ್ ಟೈಮ್ ಇರುವಂತಹ ಮನೆ, ಆ ಮನೇನ 1 ಡೇ 2 ಡೇನಲ್ಲಿ ಪ್ಲ್ಯಾನ್ ಮಾಡಿಕೊಡಿ ಅಂತಂದರೆ ಇಟ್ಸ್ ಮಿರಾಕಲ್. ಯಾರ್ದೋ ಬೇರೆಯವ್ರ ಪ್ಲ್ಯಾನ್ ಎತ್ಕೊಡ್ಬೇಕಾಗತ್ತೆ. ಅಲ್ಲಿ ನಿಮ್ಮ ಕನಸಿರಲ್ಲ, ಬೇರೆ ಯಾರ್ದೋ ಕನಸಿರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಮನೆಗೋಸ್ಕರ, ನೀವು ಬಾಳೆ ಬದುಕಬೇಕಾಗಿರುವಂಥ ಮನೆಗೋಸ್ಕರ ಸ್ವಲ್ಪ ಟೈಮ್ ಕೊಡಿ. ಇದು ಫಸ್ಟ್ ಪಾಯಿಂಟ್. ನಂತರ ಪ್ಲ್ಯಾನ್ ಆಗುತ್ತೆ. ಸ್ಟ್ರಕ್ಚರಲ್ ಡಿಸೈನ್ ಇಲ್ಲದೆ ಮನೆ ಕಟ್ಟೋದಕ್ಕೆ ಹೋಗಲೇಬೇಡಿ. ಯಾಕೆ ಅಂದರೆ ಸ್ಟ್ರಕ್ಚರಲ್ ಡಿಸೈನ್ ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್. ಎಷ್ಟೋ ಜನಗಳಿಗೆ ಏನಾಗುತ್ತೆ, ಆ ಸ್ಟ್ರಕ್ಚರಲ್ ಡಿಸೈನ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ನಾರ್ಮಲ್ ಕಂಬಿ ಹಾಕೊಂಡು ಮಾಡ್ಬಿಡೋಣ ಅಂತಾರೆ. ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಹಿಂದೆ ನಾವೇನು ಮಾಡ್ತಾಯಿದ್ದು ಅಂದರೆ 1 ಫ್ಲೋರ್ 2 ಫ್ಲೋರ್ ಕನ್ಸ್ಟ್ರಕ್ಷನ್ಸ್ ಇತ್ತು. ಇವತ್ತು ಅದೇ ಕನ್ಸ್ಟ್ರಕ್ಷನ್ 4 ರಿಂದ 5 ಫ್ಲೋರ್ ಇದೆ. ಹಾಗಾಗಿ ಸ್ಟ್ರಕ್ಚರಲ್ ಡಿಸೈನ್ ಬೇಕೇ ಬೇಕು. ಯಾಕೆಂದರೆ ನಮ್ಮದು ಭೂಮಿ ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಪ್ರತಿಯೊಂದು ಸಾಯಿಲ್ಗೂ ಅದರದೇ ಆದಂತಹ ಲೋಡ್ ಬೇರಿಂಗ್ ಕೆಪಾಸಿಟಿ ಅಂತ ಇರುತ್ತೆ. ಆ ಸಾಯಿಲ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಮೊದಲೇದು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು. ಆ ಸಾಯಿಲ್ ಟೆಸ್ಟ್ ಪ್ರಕಾರ ಎಷ್ಟು ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅನ್ನೋದನ್ನ ಕ್ಯಾಲ್ಕುಲೇಷನ್ಸ್ ಮಾಡಿ ಅದಕ್ಕೆ ತಕ್ಕಂತೆ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸ್ಬೇಕು. ಸ್ಟ್ರಕ್ಚರಲ್ ಡಿಸೈನು ಆಗುತ್ತೆ, ಪ್ಲ್ಯಾನು ಆಗುತ್ತೆ. ನಿಮ್ಮ ಮನೆ ಹೇಗೆ ಬರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಎಲಿವೇಷನ್ ಮಾಡಿಸ್ಲೇಬೇಕಲ್ವಾ. 3D ಎಲಿವೇಷನ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಮನೆಗೆ ಕಟ್ಟಬೇಕಾದ್ರೆ ಬೋರ್ವೆಲ್ ಬೇಕೇ ಬೇಕು ಅನ್ನುವಂಥ ಫೀಲಿಂಗ್ ನಿಮಗಿದ್ದರೆ ಬೋರ್ವೆಲ್ನ ಯೂಸ್ ಮಾಡಿ. ನಮ್ಮಲ್ಲಿ ಇನ್ನೊಂದು ಸೆಂಟಿಮೆಂಟ್ ಇದೆ. ಮೊನ್ನೆ ಯಾರೋ ಒಬ್ಬರು ಸ್ನೇಹಿತರಿಗೊಂದು ಪ್ಲ್ಯಾನ್ ಮಾಡಿಕೊಟ್ಟೆ, ಸರ್ ಪ್ಲ್ಯಾನ್ ಎಲ್ಲ ಮಾಡಿಸಿದ್ದೀನಿ, ಬೋರ್ವೆಲ್ ಹಾಕ್ಸ್ತೀನಿ ಅಂತಂದರು. ಸರ್ ಬೇಡ, ಬೋರ್ವೆಲ್ ಹಾಕ್ಸೋಕೆ ಹೋಗಬೇಡಿ, ಅದು ಸೆಂಟಿಮೆಂಟ್ ಫೀಲ್ ಇರುತ್ತೆ ಅಂತ. ಕೇಳಲಿಲ್ಲ, ಹಾಕ್ಸಿದ್ರು, ನೀರು ಬಂದಿಲ್ಲ. ಏನು ಮಾಡಿರ್ಬೋದು ಹೇಳಿ, ಕನ್ಸ್ಟ್ರಕ್ಷನ್ನೇ ಸ್ಟಾಪ್ ಮಾಡಿಬಿಟ್ರು. 30-40 ಜಾಗದಲ್ಲಿ, ಅದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಎಲ್ಲೋ ಒಂದು ಕಡೆ ನೀರು ಬರಬೇಕು ಅಂದರೆ ಎಷ್ಟು ಜನಕ್ಕೆ ಅಂತ ನೀರು ಸಿಗುತ್ತೆ? ಅದು ಕಷ್ಟ ಅಲ್ವಾ. ಕೆಲವೊಂದು ಪಾಯಿಂಟ್ಸಲ್ಲಿ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಯೋಚನೆ ಮಾಡಿ. ಅದ್ರ ಬದಲು ಮಿನಿಮಮ್ ಒಂದು 30-40 ಮನೆಯಿಂದ 10,000 ಲೀಟ್ರು ವಾಟರ್ ಟ್ಯಾಂಕನ್ನು ಮರೀದೇ ಮಾಡಿ ನಾವು ಸೈಟಿಗೆ ಬರ್ತೀವಿ. ಮೊದಲನೇದಾಗಿ ಸೈಟನ್ನ ಕ್ಲೀನ್ ಮಾಡಬೇಕು. ಅಲ್ಲಿ ಈಗ ಕೆಲವೊಂದು ಸೈಟ್ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ಹಳ್ಳಗಳಿತ್ತು ಅಂದರೆ ಲೇಔಟ್ ಮಾಡಬೇಕಾದ್ರೆ ಈ ಡಬ್ರಿಸ್ ಎಲ್ಲ ತುಂಬಿರ್ತಾರೆ. ಸಾಧ್ಯವಾದಷ್ಟು ಆ ಮಣ್ಣನ್ನು ತೆಗೆದು ಹೊರಗಡೆ ಹಾಕಿ ಹೊಸ ಮಣ್ಣನ್ನು ಫಿಲ್ ಮಾಡಿ. ನಮಗೊಂಥರ ಗುಡ್ ಫೀಲ್ ಅಂತ ಇರುತ್ತೆ. ನಂತರ ಮಾರ್ಕಿಂಗ್ ಆಗುತ್ತೆ. ಇವಾಗ ಏನಾಗಿದೆ ಅಂದರೆ ಡಿಜಿಟಲ್ ಮಾರ್ಕಿಂಗ್ ಅಂತ ಬಂದಿದೆ, ಯೂಸ್ ಮಾಡ್ಕೋಬೋದು. ಸಣ್ಣ ಪುಟ್ಟ ಸೈಟ್ ಇದೆ, ಅದು 20-30 ಆಗ್ಬೋದು, 30-40 ಆಗ್ಬೋದು. ಮ್ಯಾನ್ಯುವಲ್ ಮಾರ್ಕಿಂಗ್ ಕೂಡ ಮಾಡ್ಬೋದು. ಇಲ್ಲ ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತ ನಿಮಗೆ ಫೀಲ್ ಅನಿಸಿದ್ರೆ ನೀವು ಅದನ್ನು ಡೈರೆಕ್ಟಾಗಿ ಡಿಜಿಟಲ್ ಮಾರ್ಕಿಂಗ್ ಹೋಗ್ಬೋದು. ನೆಕ್ಸ್ಟ್ ಪಾಯಿಂಟಲ್ಲಿ ಎಕ್ಸ್ಕವೇಷನ್ ಅಂತ ಮಾಡ್ತೀವಿ. ಅದು ಮ್ಯಾನ್ಯುವಲ್ ಎಕ್ಸ್ಕವೇಷನ್ ಅಂತ ಬರುತ್ತೆ. ಆ್ಯಂಡ್ ದೆನ್ JCBನಲ್ಲಿ ಎಕ್ಸ್ಕವೇಟ್ ಮಾಡ್ತೀವಿ. ಮ್ಯಾನ್ಯುವಲ್ ಎಕ್ಸ್ಕವೇಷನ್ ಅಂತ ಮಾಡಿದಾಗ ಗುಂಡಿಗಳು ತುಂಬ ಪ್ರಾಪರಾಗಿ ಬರುತ್ತೆ, ಕರೆಕ್ಟ್ ಫಿನಿಶಿಂಗ್ ಬರುತ್ತೆ, ನೀಟಾಗಿ ಎಲ್ಲ ಆಗುತ್ತೆ. JCBನಲ್ಲಿ ಅಂತ ಮಾಡಿದಾಗ ಸಾಯಿಲ್ ಸ್ವಲ್ಪ ಲೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇವಾಗ ನಿಮಗೆ ಗೊತ್ತಿದೆ, ಎಲ್ಲರಿಗೂ ಹರಿಬಿರಿ, ಎಲ್ಲರಿಗೂ ಸ್ಪೀಡ್ ಇದೆ. ಹಾಗಾಗಿ JCBಗೆ ಹೋಗ್ತಾರೆ. JCBಲಿ ಮಾಡಿದ್ರೂ ಕೂಡ ಲಾಸ್ಟಲ್ಲಿ ಲೇಬರ್ಸ್ನ ಬಿಟ್ಟು ಸ್ವಲ್ಪ ಟ್ರಿಮ್ ಮಾಡಿಸ್ಕೊಳ್ಳಿ. ಯಾವ ಪರ್ಪಸ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಳಗಡೆ ಗುಂಡಿಗಳೆಲ್ಲ ಏರುಪೇರು ಇದ್ದು ಅನ್ನಿವನ್ ಸೈಜಸ್ ಅಂತ ಇದ್ದರೆ ನೀವು ಫೂಟಿಂಗ್ ಕಾಂಕ್ರೀಟ್ ಅಂತ ಏನಾಗ್ತೀರ, ಆ ಕಾಂಕ್ರೀಟ್ ನಿಮ್ಗೆ ಏನು ಹೇಳುತ್ತೆ ಅಂದರೆ ತುಂಬ ಜಾಸ್ತಿ ತಗೊಳುತ್ತೆ. ನೀವು ಒಂದು 20 ಕ್ಯೂಬಿಕ್ ಮೀಟ್ರ್ ಕಾಂಕ್ರೀಟ್ ಬೇಕು ಅನ್ನುವಂಥ ಜಾಗದಲ್ಲಿ 23 ಕ್ಯೂಬಿಕ್ ಮೀಟ್ರ್ 24 ಕ್ಯೂಬಿಕ್ ಮೀಟ್ರ್ ಕಾಂಕ್ರೀಟ್ ಹೋಗುತ್ತೆ. ಎಲ್ಲೆಲ್ಲಿ ದುಡ್ಡು ಲಾಸ್ ಆಯಿತು ಅಂತ ನಮ್ಗೆ ಗೊತ್ತಿರೋದೇ ಇಲ್ಲ. ಹಾಗಾಗಿ JCBನಲ್ಲಿ ಕೆಲಸ ಮಾಡಿದ್ರೂ ಕೂಡ ಮ್ಯಾನ್ಯುವಲ್ ಡ್ರೆಸ್ಸಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೆಪ್ ಮುಂದೆ ಏನು ಮಾಡಬೇಕು ಅಂತಂದರೆ, ನಾವು ಕಾಲಮ್ ಬರೆದು ಡಿಪೆಂಡ್ಸ್ ಆನ್ ಲೋಡ್ ಬೇರಿಂಗ್ ಪ್ರಕಾರ ನಾವು ಪೆಡಸ್ಟಲ್ ಕಾಂಕ್ರೀಟ್ ಹಾಕಬೇಕಾ ಅಥವಾ ನಾರ್ಮಲ್ ಪಿಲ್ಲರ್ಸ್ ಹಾಕಬೇಕಾ ಅನ್ನೋದು ಸ್ಟ್ರಕ್ಚರಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ನೀವು ಫಾಲೋ ಮಾಡಿ. ಅದು ಮಾಡಬೇಕಾದ್ರೆ
ನಾವು ಮತ್ತೊಮ್ಮೆ ಮಾರ್ಕಿಂಗ್ ಮಾಡಿ ಆ ಮಾರ್ಕಿಂಗ್ ಮೇಲ್ಭಾಗ ಸ್ಟಾರ್ಟ್ರ್ ಹಾಕಿ. ಸ್ಟಾರ್ಟ್ರ್ ಹಾಕ್ತೆ ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಹೋಗಲೇಬೇಡಿ. ಯಾಕೆಂದರೆ ಸ್ಟಾರ್ಟ್ರ್ ಅಂತ ಹಾಕಿದಾಗ ಪ್ರಾಪರ್ ಡಿಸೈನು ಅಲೈನ್ಮೆಂಟು ಪ್ರಾಪರಾಗಿ ಕೂತ್ಕೊಳ್ಳುತ್ತೆ. ಜೊತೆಗೆ ನಾವು ಸಮ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಸಮ್ ಕನ್ಸ್ಟ್ರಕ್ಷನಲ್ಲಿ ಏನು ಮಾಡ್ತೀರಾ ನೀವು? ಸಮ್ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಕೆಳಗಡೆ ಕಾಂಕ್ರೀಟ್ ಹಾಕಿರ್ತೀರ, ನಂತರ ಒಂದು ಬ್ರಿಕ್ಕರ್, ಈಗ ಬ್ಲಾಕ್ ಕನ್ಸ್ಟ್ರಕ್ಷನ್ ಸಮ್ಗೆ ನಾನು ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ, ಬ್ರಿಕ್ಕಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ, ಇಲ್ಲ ಅಂದರೆ ಕಾಂಕ್ರೀಟ್ ವಾಲ್ ಕನ್ಸ್ಟ್ರಕ್ಷನ್ ಕೂಡ ಮಾಡಬೇಕಾಗುತ್ತೆ. ಈ ಹಿಂದೆ ಎಲ್ಲ ನಾವೇನು ಮಾಡ್ತಿದ್ದೋ ಅಂದರೆ ಪ್ಲಿಂತ್ ಬೀಮ್ ಮಾರ್ಕಿಂಗ್ನಲ್ಲಿ ಸೈಸ್ಟರ್ ಮೇಸನ್ರಿ ವಾಲ್ನ ಒಳಗಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೋ, ನಂತರ ಏನು ಮಾಡ್ತೀವಿ ಅದ್ರ ಮೇಲೆಗಡೆ ಪ್ಲಿಂತ್ ಬೀಮ್ ಆಗ್ತಾಯಿತ್ತು. ಅಂದರೆ ಡಬಲ್ ಖರ್ಚಾಗ್ತಾಯಿದೆ. ಇವಾಗ ಸ್ಟ್ರಕ್ಚರ್ ಡಿಸೈನ್ ಜಾಸ್ತಿ ಆಗಿರೋದ್ರಿಂದ, ಸ್ಟೀಲ್ಗಳು ಜಾಸ್ತಿ ಆಗಿರೋದ್ರಿಂದ ಅದೇನು ನೆಸಿಟಿ ಏನು ಬರೋಲ್ಲ. ಒಳಗಡೆ ನಾವು ಕಾಲಮ್ ಆ್ಯಂಡ್ ಪ್ಲಿಂತ್ ಬೀಮ್ ಫೌಂಡೇಶನ್ ಅಂತ ಹಾಕೋಬೋದು. ಈಗ ಡಿಸೈನರ್ಸು ಒಂದು ಮನೆ ಪ್ಲಿಂತ್ ಬೀಮ್ನ 6 ಇಂಚ್ ಬಿಡ್ತಿದ್ರೆ 1.25 ಇಂಚ್ ಅಥವಾ 1.5 ಅಡಿ ಹೈಟ್ಗೆ ಪ್ಲಿಂತ್ ಬೀಮ್ ಕೊಡ್ತಾರೆ. ಅದನ್ನು ನೋಡಿಕೊಂಡು ಆ ಡಿಸೈನ್ಸ್ ಪ್ರಕಾರ ಫಿನಿಶಿಂಗ್ ಮಾಡಿ. ಎಲ್ಲ ಕೆಲಸ ಮುಗಿದ ಮೇಲೆ ಪ್ಲಿಂತ್ ಬೀಮ್ ರಿಲೀಸ್ ಆದಮೇಲೆ ನಾವು ಮಾಡಬೇಕಾಗಿರೋ ಮೇಜರ್ ಕೆಲಸ ಏನು ಅಂತಂದರೆ ಸಾಯಿಲ್ ಫಿಲ್ ಮಾಡಬೇಕು. ಮಿನಿಮಮ್ 1 ವಾರ ಕಾಂಪ್ಯಾಕ್ಟ್ ಮಾಡಿ ಬಿಡಬೇಕಾಗುತ್ತೆ. ಎಷ್ಟೋ ಜನ ಗರ್ಪಾರ ಯೂಸ್ ಮಾಡಿ ಅದನ್ನೆಲ್ಲ ಹಳ್ಳಾಡಿಸಿ ನೀರನ್ನೆಲ್ಲ ಒಳಗಡೆ ಇಳಿಯೋ ಥರ ಪ್ಲ್ಯಾನ್ ಮಾಡ್ತಾರೆ. ಇಟ್ಸ್ ಗುಡ್ ಐಡಿಯಾ ಮಾಡಿ. ಅದಾದ ನಂತರ ನಾವು ಡೈರೆಕ್ಟ್ ದಮ್ಸ್ ಹೊಡೆದು ಕಾಂಪ್ಯಾಕ್ಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾರೆ. ಸಾಧ್ಯವಾದಷ್ಟು ದಮ್ಸನ್ನು ಲಾಸ್ಟ್ ಲೆವೆಲಿಂಗ್ ಪಾಯಿಂಟಲ್ಲಿ ಮಾತ್ರ ಇಟ್ಕೊಳ್ಳಿ. ಒಂದು ನಮ್ಮದು ಸಾರ್ವೆ ಪೋಲ್ಸ್ ಅಂತ ಬರುತ್ತಲ್ಲ ಮರಗಳು, ಆದಷ್ಟು ಯೂಸ್ ಮಾಡಿ. ಕಾಂಪ್ಯಾಕ್ಟ್ ತುಂಬ ಚೆನ್ನಾಗಾಗುತ್ತೆ. ನಂತರ ಲೆವೆಲ್ ಮಾಡಿದ್ಮೇಲೆ ಪ್ಲಿಂತ್ ಬೀಮ್ ಕಾಂಕ್ರೀಟ್ ಥಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ಎಲ್ಲದಕ್ಕಿಂತ ಮುಂಚೆ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನಾನು ಕೆಲವೊಂದು ನನ್ನ ಇನ್ಸ್ಟಾ ರೀಲ್ಸಲ್ಲಿ ಟರ್ಮೈಟ್ ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋ ವೀಡಿಯೋಗಳನ್ನು ಕೂಡ ಹಾಕಿದ್ದೀನಿ, ನೋಡಿ. ಈಗ ನಾನು ಏನೇನು ಮಾತಾಡ್ತಾ ಇದ್ದೀನಿ ಪ್ರತಿಯೊಂದು ವೀಡಿಯೋನು ಸ್ಪ್ಲಿಟ್ ಮಾಡಿ ಪ್ರತಿಯೊಂದು ಪಾಯಿಂಟನ್ನು ಕೂಡ ನನ್ನ ಟೀಮ್ ಕೂಡ ಮಾತಾಡಿದೆ. ಹೇಗೆ ಫೌಂಡೇಶನ್ ಹಾಕಬೇಕು, ಹೇಗೆ ಸಮ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಹೇಗೆ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಪ್ರತಿಯೊಂದು ವಿಚಾರಗಳನ್ನು ನಾನು ಹೇಳಿದ್ದೀನಿ. ಅದನ್ನು ನೋಡಿ. ಇದೆಲ್ಲ ಆದಮೇಲೆ PCC ಕಾಂಕ್ರೀಟ್ ಫಿನಿಶಿಂಗ್ ಮಾಡಿದ್ರೆ ನಮ್ಮದು ಫೌಂಡೇಶನ್ ಲೆವೆಲ್ ಕಾಂಕ್ರೀಟು ಅಂದರೆ ಫೌಂಡೇಶನ್ ಲೆವೆಲ್ ಕೆಲಸ ಮುಗಿಯುತ್ತೆ. ಸ್ನೇಹಿತರೆ, ನಿಮಗೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಆ ವಿಚಾರವಾಗಿ ಯೂಟ್ಯೂಬ್ ವೀಡಿಯೋ ಬೇಕಾದ್ರೂ ಮಾಡ್ತೀನಿ, ಸಣ್ಣ ಮ್ಯಾಟ್ರಿದ್ದೆ ಇನ್ಸ್ಟಾ ರೀಲ್ಸ್ ಕೂಡ ಹಾಕ್ಕೊಡ್ತೀನಿ. ಏಕೆಂದರೆ ನಮಗೆ ಗೊತ್ತಿರುವಂಥ ಮಾಹಿತಿಗಳ ನಿಮಗೆ ತಲುಪಿಸಬೇಕಾಗದ್ದೇ ನಮ್ಮ ಕರ್ತವ್ಯ. ಅದನ್ನು ಮಾಡ್ತಾಯಿರ್ತೀನಿ. ಸ್ನೇಹಿತರೆ, ಮತ್ತೊಂದು ಉತ್ತಮವಾದ ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.